ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಜಗದತ್ಯದ್ಭುತ ಮಂಗಳ ಸಕಲ ಕಾಮಂತರಿಗಳದೋಡಿ ಪರಾಜೇಶ್ವರ ಹೊರತುಲ ಪ್ರಚಂಡ ಓಂಕೈಂಡ ಬಲಮಂಡಿತನಾದ ಹೊರತುಲ ಪ್ರಚಂಡ ಓಂಕೈಂಡ ಬಲಮಂಡಿತನಾದ ಧೃತರಾಷ್ಟ್ರ ಕುಮಾರನಿಗೆ ಅದಾರು ಸಾಟಿ ಅಂಗರಾಜ ಕರುಣ ಮಾವ ಶಕುನಿ ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದ್ರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಅಟ್ಟಹಾಸ ತಾತ ಎಷ್ಟರ ಮಟ್ಟಿಗೆ ಇದೆ ಎಂದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜರು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ದುರ್ಯೋಧನ, ಏನು ಹೇಳಿದ್ರಿ? ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ.
ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ದಳ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಗಂಡು ರುಂಡವನ್ನೇ ತುಂಡರಸಬಲ್ಲ ನಮ್ಮ ಮಹಾವೀರ ಸೂರ ಕರ್ಣನಿಲ್ಲವ್ಯಗ್ರಜ. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಂಡ ಮುಂದೆ ಬೆಳೆದ ನನಗೇತಕ್ಕೆ ಅದರ ಚಿಂತೆ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮನ ದಯ ಮಾಡಿಸುತ್ತಿರುವರು. ಪುರುಷೋತ್ತಮ ಯಾರು ಪುರುಷೋತ್ತಮ? ಅವನ್ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನೂ ಆದ ಈ ಛಲದಂಕಮಲ್ಲ ಕೌರವೇಶ್ವರನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು. ಪಾಂಡವ ಮಿತ್ರನಾದ ಮೋಸಗಾರ ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನಾದ ಇದ್ರ ಮನೆಗೆ ಹೋದನಂತೆ. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು ಯಾರು ಚಿಕ್ಕಪ್ಪ ವಿದ್ರ ಮಹಾಶಯರು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚಿ. ದುರ್ಯೋಧನ, ಬಲವಂತನಾದ ನಿಧಿಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ದುರ್ಯೋಧನ, ರೋಗಿಗೆ ಅಪತ್ಯವನ್ನು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ ದುರ್ಯೋಧನ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದರಿಂದ ನಿನಗೆ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು ದುರ್ಯೋಧನ. ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನಾದ ನೀತಿ ವಚನ ಅನಾವಶ್ಯಕ. ವಿದುರನು ಹಿರಿಯನು ಓಜನು ಎಂದು ಸಹನೆಯಿಂದ ಸುಮ್ಮನೆ ಇದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ ಮಾತನಾಡುತ್ತಿರುವ ಈ ವಿದುರನು ಕೂಡಲೇ ಸಭೆಯಿಂದ ಆಚರಣೆ ನುಡಿಗಳು. ಎಲ್ಲವೋ ಇದ್ರು ನಮ್ಮಣ್ಣನಿಗೆ ಎದುರು ಮಾತಾಡೋಷ್ಟು ಸಕ್ಕ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಗಿರುವುದು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯ್ತೆ ನಿನಗೆ. ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಎಳೆಯುತ್ತಿರಬೇಕು. ಪಾಪಿ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನ ತೊಳೆಯನ್ನು ಪರಿಹರಿಸಿಕೊಳ್ಳುವಾಗ ಅದನ್ನು ತೊರೆಯಲು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪರಮ ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಮಿತ್ರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಪರಮ ಪೂಜ್ಯರಾದ ವಿದುರನು ಧನುರ್ಧಾರಿಯಾಗಿ ಯುದ್ಧ ರಂಗದಲ್ಲಿ ನಿಂತಿದ್ದರೆ ಅವನನ್ನು ಜಯಿಸುವವರು ಈ 3 ಲೋಕಗಳಲ್ಲಿ ಯಾರೂ ಇರಲಿಲ್ಲ. ಅದು ನಿನಗೆ ತಿಳಿಯದಂತಾಯ್ತಲ್ಲ ಮಿತ್ರ. ಕರ್ಣ, ನನಗೆ ಬೆದ್ದು ಬೆದರಿಕೆ ನೀನು ಹೆದರುವಂತಾಯ್ತಲ್ಲ. ಧರೆಗೆ ಶಪಥವನ್ನ ಮಹೇಶ್ವರನ ಕುವರನ ಮಹೇಶ್ವರನ ಕುವರನ
ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿಯಾನು. ಆತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೇನು? ಹೋಗಲಿ ಬಿಡು. ಈಗ ಸಭಿಕರೆಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಅವರನ್ನು ಕೂಡಲೇ ಸಭೆಯನ್ನು ಬಿಟ್ಟು ಹೊರದೂಡಬೇಕಾದೀತು. ಎಚ್ಚರ. ಸಹೋದರ ಶಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲವೇ? ಸಿದ್ಧವಾಗಿರುವುದು ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಈಗ ತೆಗೆದುಕೋ ಅಗ್ರಜ. ಹಲೋ ಹಲೋ ಹಲೋ. ಪರಮಾತ್ಮ, ದುರ್ಯೋಧನ ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗದನ್ನು ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಚಕ್ರವರ್ತಿ, ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದು ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದರೂ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಪೀಠವು ಸಿದ್ಧವಿರುವುದು. ಆಗಬಹುದು. ಎಂದಿಗೂ ಯಾರಿಗೂ ತಲೆಬಾಗದ ಈ ನಮ್ಮ ದುರ್ಯೋಧನ ಸಿಂಹಾಸನ ಮೇಲಿಂದ ಹಿಡಿದು ಬಂದನು ಅಥವಾ ಉರುಳುರುಳಿ ಬಂದನು? ಕೃಷ್ಣ, ಈ ನಿನ್ನ ಮಾಯಾಜಾಲವು ಈ ನಮ್ಮ ಸುಯೋಧನ ಮುಂದೆ ಧೂಳಿಪಟ. ಧೂಳಿಪಟ. ಕೃಷ್ಣ, ದುರ್ಯೋಧನ, ನಿನಗೆ ನಾಟ್ಯವೆಂದರೆ ಬಲು ಮಮತೆಯಲ್ಲವೇ? ಇರಬಹುದು. ಇರಬಹುದು ಏನು? ಇದ್ದೇ ಇದೆ. ಯಾವಾಗಲೂ ಗೋಪಿಕಾಂಗನೇರಿಯ ನಾಟ್ಯವನ್ನು ನೋಡಿ ನೋಡಿ ಬೇಸತ್ತಿರುವ ನಿನಗೆ ಈ ನನ್ನ ರಾಜ ನರ್ತನವನ್ನು ನೋಡಿ ಆನಂದಿಸು. ಯಾರಲ್ಲಿ ನರ್ತನವು ಪ್ರಾರಂಭವಾಗಲಿ. ಆಗಬಹುದು ಪ್ರಭು. ಕರುಣಾಳು ಕುಡುಬೋ ಪರದೇಶ್ವರ, ಕರುಣಾಳು ಕುಡುಬೋ ಪರದೇಶ್ವರ, ಕುರುವಂಶ ಕುಲ ತಿಲಕ ಮಗುಡೇಶ್ವರ ಹೇರ, ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೈರ್ಯ, ಕರುಣಾಳು ಕುರುಗೋಪ ರಾಜೇಶ್ವರ.
ರೂಪ ಭಯಂಕರ ರೂಪ ಮನೋಹರ ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರೂಪ ಭಯಂಕರ ರೂಪ ಮನೋಹರ ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಕೌರವೇಶ್ವರ ಸೋದರ ಮಾವನ ಇತವಿ ಚತುರ ಸೋದರ ಮಾವನ ಇತವಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುನಾಡು ಕುರುಗೋಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೈರ ಕರುನಾಡು ಕುರುಗೋಪರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದ ಜಗವ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಹರಿ ಅರ್ಥಗೆರೆ ನಿಲ್ಲಿಸಿ. ಏನು ಹೇಳಿದಿರಿ ಕೃಷ್ಣ? ಅರ್ಥಗೆರೆ ಮತ್ತೊಮ್ಮೆ ಆಡಿ. ಕ್ಷಮಿಸಿ ಮಹಾಪ್ರಭು. ಮತ್ತೊಮ್ಮೆ ಆಡಿ.
ಭೀಮನಿಗಿವನು ಕಡುವೈರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿವರಿ ಇವನಿಗೆ ಸಾಟಿ ಯಾರಿಯರು ಇವನಿಗೆ ಸಾಟಿ ಯಾರಿಯರು ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಗೌರವೇಶ್ವರ ಕರುಣಾಳ್ ಕುರುಭೂಪರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ಆ ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆ ತಿಳಿಸಬಹುದು. ಪರಮ ಪೂಜ್ಯರಾದ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ರುದ್ರರೇ, ಕೌರವರ ಪಕ್ಷರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವುದು. ಅವರ ಕಳಿಸಿರುವ ಸಂದೇಹವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯಕಾರದ ವ್ಯವಸ್ಥೆ ಇಲ್ಲಿ ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತಿ, ಅಸಂಬುದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಇದ್ದಲ್ಲಿ ಆಗಬಹುದೆಲ್ಲ ಅನಾರ್ಥಗಳಿಗೆಲ್ಲ ನೀವೇ ಕಾರಣರಾಗಿದೆ. ಹೀಗಿರುವಲ್ಲಿ ನಿಮ್ಮ ಮುಂದಿರುವ ಪ್ರಶ್ನೆಯನ್ನು ಸಮಗ್ರ ಭಾರತದ ಕ್ಷತ್ರಿಯರ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಬಹುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿಯಿಂದ ಅಮೃತಧಾರಿಯಿಂದ ಅಭಿಷೇಕ ಮಾಡುವರು ಅಥವಾ ಭಯಂಕರವಾದ ಈ ಮಾತೃಮೂರ್ತಿಗಳನ್ನು ತಯಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆ ಸಹ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಯಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಕ್ಷಗೃಹ ದಾನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾದ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂಥ ಮಹಾಪಾಪಗಳನ್ನು ಮಂಡಿಸಿ ತಮಗೆ ಸಲ್ಲಬೇಕಾದ ರಾಜ್ಯಕ್ಕಾಗಿ ನಿಮ್ಮಿಂದ ಯಾಚಿಸುತ್ತಿರುವಾಗ ಇಂಥ ಸುಸಮಯನ್ನು ಎತ್ತಗೊಳಿಸಿದರೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ ಪ್ರಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸದಾಸದರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಹೇಳಿದಂತೆ ಕೇಳಿದರಲ್ಲವೇ? ಅದರಿಂದ ನಡೆಯಿರಿ.
ವರವನ್ನು ಕೊಟ್ಟು ವೈಭವನ್ನೇ ಮಾಡು. ಇದೇ ನನ್ನ ಅಭಿಮತ. ಆಚಾರ್ಯರೇ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮೋಸಾಕ್ಷಿಗಳನ್ನಾಗಿ ಮಾಡಬೇಡ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮೋಸಾಕ್ಷಿಗಳನ್ನಾಗಿ ಮಾಡಬೇಡ. ಸಂಧಿಗೆ ಇದು ಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರು ಅನ್ಯರೇ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ನಿನಗೆಷ್ಟು ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅವ್ರಿಗೂ ಅಷ್ಟು ಅಧಿಕಾರವಿರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಅವ್ರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶವನ್ನು ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡರೆ ವಿವೇಕವನ್ನು ಹೇಳುವುದೇ ನಮ್ಮ ಕರ್ತವ್ಯ. ಏನು ಮಾಡಲಿ? ನಾನು ಈಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಪಿತಾಮಹ ಭೀಷ್ಮರು, ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಮೇಲೆ ನಾನು ಹೆಚ್ಚಿಗೆ ಏನನ್ನು ಹೇಳಲು ಆಗುವುದಿಲ್ಲ. ದುರ್ಯೋಧನ, ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ, ದುರ್ಯೋಧನ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಕೃಷ್ಣ, ದುರ್ಯೋಧನ, ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿ ನಾನು ಮಾತ್ರ. ನಾನಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ನೀನು ಇಷ್ಟೊಂದು ದುರಹಂಕಾರ, ಇಷ್ಟೊಂದು ಅಭಿಮಾನವೇ, ಇಷ್ಟೊಂದು ಅಪಮಾನವೇ ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ರಾಯಭಾರಿ, ಗೋಕುಲ ವಿಹಾರಿ, ಸಾಕು ಮಾಡು ನಿನ್ನ ವಾಕಡು ಅಂತ. ಏನು ಹೇಳಿದೆ? ನಮ್ಮದು ದುರಾಗ್ರಹದ,
ದುರಹಂಕಾರದ ದುಸ್ಸಹವಾಸದ ದುರಾಶಯದ ದುರಾಭಿಮಾನ ಬಹಳ ಚೆನ್ನಾಗಿ ಹೇಳಿದೆ. ಹಾಗೆಲ್ಲ ಕೇಳಿ ಕೃಷ್ಣ. ಬೆರೆತ ಕೈಂದವ ಜಯಿಸಿ ಔಷಧಿ ಕುರುಕುಲವ ಪಾಲಿಸುವ ಹೆಣಗದ ಬಂಡ ಭೀಮನ ಗುಂಡಿಗೆ ಬೀಳಲು ಪಟ್ಟಗೈದ ದುರ್ಯೋಧನ, ಈ ಕೌರವೇಶ್ವರನ್ನು ಸದೇ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಮಾಡಿದರಲ್ಲವೇ ಆ ನಿನ್ನ ಮೂಲ ಪಾಂಡವರು? ಅದು ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಮೂಢ ಪಾಂಡವರು? ಅದು ದುರಾಶಯ. ದುರ್ಯೋಧನ ದುಶ್ಯೋಧನನ್ನು ಪಡಿಗೈದು ಭರತ ಕಂಠದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಎತ್ತಿಡಬೇಕಲ್ಲವೇ ಆ ನಿನ್ನ ಮೂಢ ಪಾಂಡವರು? ಅದು ಕೃಷ್ಣ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನ ಜ್ವಾಲೆಯು ಇಂಥ ಇದ್ದ ಬಿರುಮಾತುಗಳಿಂದ ಶಾಂತನಾಗುವುದಿಲ್ಲ ಕೃಷ್ಣ, ಶಾಂತನಾಗುವುದಿಲ್ಲ. ಪಾಂಡವರ ಸೈನ್ಯ ಸಮುದ್ರವನ್ನೇ ಕಳಕೆ ಬಿಡಬಲ್ಲ ಗಂಡು ಗಳಿಗಳು ನಾವು ಆ ಬಂಡ ಭೀಮನನ್ನು ತಡೆಯನ್ನು ಒಡೆದು
ರುಂಡವನ್ನೇ ಚೆಂಡಾಡಬಲ್ಲ ಈ ದುಶ್ವಾಸನನು ಸದಾ ಸಿದ್ಧನಾಗಿರುವುದು. ಹೋಗು ಕೃಷ್ಣ, ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆಯು ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ಸಹ ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು ಮಿತ್ರ. ಆದರೆ ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ವೈಯಕ್ತಿಕ ವೈರಕ್ಕೆ ಇಡೀ ಸಮ್ಮುಖವನ್ನೇ ಬಳಿಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಈ ನಿನ್ನ ಸ್ವಾರ್ಥ ಧರ್ಮದ ಮರ್ಮವನ್ನು ಒಮ್ಮೆ ಪ್ರಸ್ತುತ ಪಡಿಸಲೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅಂಧರಾಜ್ಯದ ನೆಪವೇ
ಅಣ್ಣನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಎಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಮಿತ್ರ, ನನ್ನ ಪ್ರಾಣ ಮಿತ್ರ ಸುಯೋಧನನಿಗಾಗಿ ನನ್ನ ತನುಮನ ಧನವನ್ನು ಅರ್ಪಿಸುವುದು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವಿಲ್ಲಿರುವ ರಾದಿಗಳು ಒಪ್ಪುವೆವೆಂಬ ಭ್ರಮೆಯಲ್ಲಿರುವೆ ಕೃಷ್ಣ. ಒಪ್ಪೆವು, ಒಪ್ಪಲಾಗದು ಕೃಷ್ಣ. ಭಲೆ ಭಲೆ ಅಂಗಾದೀಪ, ನೇನೇ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗದಂತಾಯ್ತು. ಓಹೋ, ಮೀರಿತು. ಮದನ್ಮದರಾದ ಇವರೊಡನೆ ಮಾತನಾಡುವುದು ಅನುಚಿತ. ದುರ್ಯೋಧನ, ಆದ್ರೆ ಒಂದು ಮಾತನ್ನು ಹೇಳು ಕೇಳು. ಭಾರತ ಭೂಮಿ ಭಾರತ ಭೂಮಿ ಭಾರತ ಭೂಮಿ ದುರ್ಯೋಧನ, ಈ ನಿನ್ನ ಗುರುಹಿರಿಯರು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನ ಒಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯಾದ ಪ್ರಭುತ್ವನ ಅಂಗೀಕರಿಸುವರು, ನಿನ್ನನ್ನು ಯುವರಾಜನು ಎಂಬುದಾಗಿ ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಹೊರತು ಮತ್ತೆ ಅವರಿಗೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿ ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಶನಾಗಿ ನಿನ್ನ ಕೈ ಸೇರುವುದು. ಪಾಂಡವರ ನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರವಾದ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಆ ಪ್ರತಿಮನೆನಿಸುವ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೋಳುವರು. ಪಾಂಡವರಿಗೆ ರಾಜ್ಯದ ಮೇಲೆ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನ ವಿಜಯ್, ಯದುಪತಿಯೇ, ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮವರ ಸಲುವಾಗಿ. ಈ ಭೀಷ್ಮನ ಯುದ್ಧದಿಂದ ಮಾನವನ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮಧಾರ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು
ತಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಆ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕೈಕ ಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡಲಾಗದು, ಭಯ ಪಡುವುದೂ ಇಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಇದ್ದವೇ ಆದರೆ ಅಗತ್ಯವಾಗಿ ಅದನ್ನೇ ಒಂದು. ಇದು ನಿನ್ನ ಇದ್ದವಲ್ಲ, ಭಯಂಕರ ಆತ್ಮಹತ್ಯ ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯ? ನಿನ್ನ ಅಪರಾಧಗಳು ಅಗಣ್ಯ ರಾಜ್ಯೋತ್ಸವದಲ್ಲಿ ಪಾಂಡವರ ಸಂಪತ್ತು ನೋಡಿ ಕುರುಪಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಅಪರದೂತ ಕಳ್ಕೊಟ್ಟಿದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಂಚ ಅಪರಾಧವನ್ನು ಅನಂತ ಕಾಲವು ಪ್ರಳಯ ಧೂಮಕೇತಿನಂತೆ ನೀಚ ಸೃಷ್ಟಿಯನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ಸ್ನೇಹಶೀಲರು ಆರ್ತಿಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಾಸಿಯ ವೃತ್ತಿಯನ್ನು ತೋರಿದೆ. ವಾರಣಾವತಾರದ ಹರಿಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಸನ್ನ, ಸರ್ಪಬಂಧನ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿಗಳು ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಕೃತನಾದ ಕೀರ್ತಿಯು ಶ್ರೇಯಸ್ಸು ಯಾರಿಗೂ ಲಭಿಸಲಾರದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ದುರ್ಯೋಧನ ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ವೀರ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಅಂದು ಮಯಸಭೆಯಲ್ಲಿ ಕಂಡು ಕೆಣಕಿ ಚಪ್ಪಾಳೆಯನ್ನು ಕೊಟ್ಟಿ ಏಕೆಯಾಗಿ ನಕ್ಕಳಲ್ಲವೇ? ಓ ನಿನ್ನ ಪಾಂಡವರ ಜೊತೆ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣ ಈ ಛಲವೆಂಬ ವಜ್ರ ಕವಚವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಥನಕ್ಕೆ ಕಾಲ್ಕರೆದು ಕಳಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಐಶ್ವರ್ಯ ಸಂಪನ್ನ, ಅಭಿಮಾನದನ, ಛಲದಂಕಮಲ್ಲ ಈ ಕುರು ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದ ನಾನು ದುರ್ಯೋಧನ ಮಾಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕೃಷ್ಣ, ದುರ್ಯೋಧನ ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ಘೋಷದಲ್ಲಿ. ಛಲ ತೊಟ್ಟು ಮಾಡುವ ಯುದ್ಧ ಕಡಾಕಡಿ, ಸತ್ತರೆ ಸಾಮ್ರಾಜ್ಯ, ಬದುಕಿದರೆ
ಅಖಂಡ ಸಾಮ್ರಾಜ್ಯ ಹೀಗೂ ಇದೇ ನನ್ನ ಕಡೆಯ ಸಂದೇಶ. ಹೋಗು ಹೋಗು, ಸಮರವೇ ಸಿದ್ಧ. ಸಂಗ್ರಾಮ ಸಲಕರಣೆಗಳನ್ನು ಸಿದ್ಧಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿದರು. ಕತ್ತಿ ಬೇಡ ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯ ಕುರುಕುಲಾದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ ಯದುವಂಶದ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ ಅಪರಾಧ. ಅಪರಾಧ ಅಪರಾಧ ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಣಯಿಸಲು ಬಿಡಬೇಕಾಗಿದೆ. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಈ ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೋಬಲ್ಲ ಬದಲು ಸಾರ್ವಭೌಮ. ಕೃಷ್ಣ, ದುರ್ಯೋಧನ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಈ ನಮ್ಮ ಶಕುನಿ ಮಾವನವರ ಮುಖ್ಯ ಸಲಹೆಯಾಗಿದೆ. ಶಕುನಿ ಮಹಾವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಇದು. ನಿಮ್ಮ ಅದ್ಭುತವಾದ ಸತ್ಕಾರಕ್ಕೆ ನಾನು ಅದ್ಭುತವಾಗೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸುವರು? ಮಂದಮತಿಗಳನ್ನ? ನಿನ್ನ ಅಂಗಂಗಗಳನ್ನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು. ಅಗ್ರಜ, ನಾನ್ ಶಕುನಿ ಮಾವ. ಎಲ್ಲೋ ಮಾಯ ಮಾಯ ಕಾಣಿಸ್ತದಲ್ಲ, ಏನಿದು? ನಾನು ಕರ್ಣ. ಮಾಯೆ ಮಾಯೆ ಎಲ್ಲ